ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ, ಜೊತೆಗೆ ದ್ವಾದಶ ರಾಶಿಗಳ ಕಂಪ್ಲೀಟ್ ದಿನ ಭವಿಷ್ಯ ಹೇಗಿದೆ, ಯಾವ ರಾಶಿಗೆ ಶುಭ ಯಾರಿಗೆ ಅಶುಭ ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗೆ ಪ್ರತಿ ಸಂಚಿಕೆಯಂತೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಒಂದು ಹೊಸ ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ಇವತ್ತಿನ ದಿನ ವಿಶೇಷತೆಯಲ್ಲಿ ಹಣಕಾಸಿನ ವ್ಯವಸ್ಥೆ ಕುರಿತಾಗಿ, ಅಂದರೆ ಯಾವ ಲಗ್ನದಲ್ಲಿ ಹುಟ್ಟಿದವರಿಗೆ ಹಣಕಾಸಿನ ತೊಂದರೆ ಆಗಬಹುದು ಅನ್ನೋದನ್ನು ನಾವು ಕಂಡುಹಿಡ್ಕೊಳ್ಬಹುದಾ, ಹಾಗಿದ್ರೆ ಈ ಸಮಸ್ಯೆಗೆ ಪರಿಹಾರಗಳು ಇದೆಯಾ, ಯಾವ ರೀತಿಯಾದಂಥ ಪರಿಹಾರ ಮಾರ್ಗವನ್ನು ಅನುಸರಿಸಬೇಕಾಗತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಮಗೆ ಹೇಳ್ತಾರೆ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂಥ ಶ್ರೀ ಆಚಾರ್ಯ ಗುರುಜಿಯವರು. ಮೊದಲನೇದಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಗುರುಗಳೇ, ತಿಳಿಸ್ಕೊಡಿ. ನೋಡಿ, ತಿಥಿವಾರ ನಕ್ಷತ್ರ ಯೋಗ ಕರಣಗಳನ್ನೇ ನಾವು ಪಂಚಾಂಗ ಅಂತ ಹೇಳುವಂಥದ್ದು. ಈ ಒಂದು ವಾಹಿನಿಯಲ್ಲಿ ವಿಶೇಷವಾಗಿ ನಾವು ದಿನನಿತ್ಯವೂ ಪಂಚಾಂಗಗಳ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳನ್ನು ಯಾರು ದಿನನಿತ್ಯವೂ ಕೂಡ ಶ್ರವಣ ಮಾಡ್ತಾರೆ, ಹಾಗೆ ಪಠಣವನ್ನು ಮಾಡ್ತಾರೆ, ಅವರಿಗೆ ಅನೇಕ ಶುಭಪ್ರದ ಆಗುತ್ತೆ, ಆ ದಿನ ತುಂಬ ವಿಶೇಷವಾಗಿರುತ್ತೆ ಅಂತ. ಹಾಗಾಗಿ ಇವತ್ತು ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಗಿನ ಹೇಮಂತ ಋತು, ಮಾರ್ಗಶಿರ ಮಾಸ. ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದಲ್ಲಿ ನಾವಿರುವಂಥದ್ದು. ಶುಕ್ಲ ಪಕ್ಷದ ದ್ವಿತೀಯ ಇವತ್ತು ಮಂಗಳವಾರ. ಮೂಲ ನಕ್ಷತ್ರವನ್ನು ಕೂಡ ನಾವು ಇವತ್ತು ನಕ್ಷತ್ರದಲ್ಲಿ ನೋಡ್ಕೋಬಹುದು. ಅದೇ ರೀತಿ ಶೂಲ ಯೋಗ, ಕೌಲವ, ಕರ್ಣವನ್ನು ಕೂಡ ಈ ಪಂಚಾಂಗಗಳಲ್ಲಿ ನಾವು ತಿಳ್ಕೊಬೋದಾಗಿದೆ. ಹಾಗೆ ರಾಹುಕಾಲ, ಗುಳಿಕ ಕಾಲ, ಹಾಗೆ ಯಮಗಂಡ ಕಾಲವನ್ನು ಕೂಡ ನಾವು ತಿಳ್ಕೋಬೇಕು. ನೋಡಿ, ನಮ್ಮ ಪೂರ್ವಜರಿಂದ ನಮ್ಮ ಸಂಪ್ರದಾಯ ಏನು ಹೇಳುತ್ತೆ ಅಂತಂದರೆ, ಈ ಒಂದು ಯಮಗಂಡ ಕಾಲಗಳಲ್ಲಿ ಆಗಲಿ ಮತ್ತು ರಾಹುಕಾಲಗಳಲ್ಲಿ ಆಗಲಿ ಯಾವುದೇ ರೀತಿಯ ಮಾನುಷ ಶುಭ ಕಾರ್ಯಗಳನ್ನು ಮಾಡ್ಕೋಬಾರ್ದು ಅಂತ ಹೇಳುತ್ತೆ. ಹಾಗೆ ಶುಭ ಪ್ರಯಾಣಗಳನ್ನು ಕೂಡ ಮಾಡ್ಕೊಳ್ಳೋದಿಲ್ಲ. ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ನಮ್ಮ ಪೂರ್ವಜರಂತ ಹೇಳ್ಬೋದು, ನಮ್ಮ ಹಿರಿಯರಾಗಲಿ ನಮ್ಮ ತಂದೆ ತಾಯಿಗಳಾಗಲಿ ಕೂಡ ಈ ಯಮಗಂಡ ಕಾಲಗಳಲ್ಲಿ ಯಾವುದೇ ರೀತಿಯ ಶುಭ ಸಮಾರಂಭಕ್ಕೆ ನಾವು ಪ್ರಯಾಣವನ್ನು ಮಾಡೋದನ್ನು ಕೂಡ ಅವರು ಮಾಡೋದಿಲ್ಲ ಅಂತ, ಇಂದಿನಿಂದನೂ ಕೂಡ ಅದು ಮಾಡ್ಕೊಂಡು ಬಂದಿಲ್ಲ ಅಂತ. ಹಾಗಾಗಿ ಈ ಒಂದು ಕಾಲಗಳನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಇವತ್ತು ರಾಹುಕಾಲವನ್ನು ನೋಡಿದಾಗ, ಇವತ್ತು ರಾಹುಕಾಲ ಮಧ್ಯಾಹ್ನ 3:01 4:26 ರಾಹುಕಾಲವನ್ನು ನೋಡ್ಬೋದು. ಅದೇ ರೀತಿ ಯಮಗಂಡ ಕಾಲವನ್ನು ನೋಡಿದಾಗ 9:19 10:44 ಈ ದಿನ ಯಮಗಂಡ ಕಾಲವನ್ನು ಕೂಡ ನಾವು ತಿಳ್ಕೊಬೋದಾಗಿದೆ. ಅದೇ ರೀತಿ ಗುಳಿಕ ಕಾಲ 12:10 1:35 ನಾವು ಈ ದಿನ ಗುಳಿಕ ಕಾಲವನ್ನು ಕೂಡ ತಿಳ್ಕೊಬೋದಾಗಿದೆ. ಅದೇ ರೀತಿ ಬ್ರಾಹ್ಮಿ ಮುಹೂರ್ತ 4:47 5:37 ಬ್ರಾಹ್ಮಿ ಮುಹೂರ್ತ ಈ ದಿನ ಇರುವಂಥದ್ದು. ನೋಡಿ, ಬ್ರಾಹ್ಮಿ ಮುಹೂರ್ತ ಯಾಕೆ ನಾವು ದಿನನಿತ್ಯವೂ ತಿಳಿಸ್ಕೊಡ್ತೀವಿ ಅಂತಂದರೆ, ತುಂಬ ಶ್ರೇಷ್ಠವಾಗಿರುವಂತಹ ಸಮಯ. ಈ ಕೆಲವರು ಈ ಒಂದು ಬ್ರಾಹ್ಮಿ ಮುಹೂರ್ತಗಳಲ್ಲಿ ಗೃಹ ಪ್ರವೇಶಗಳನ್ನು ಮಾಡ್ಕೊಳ್ತಾರೆ, ಅಥವಾ ಯಾವುದೇ ರೀತಿಯ ಮಂತ್ರಗಳನ್ನು ಸಿದ್ಧಿ ಮಾಡ್ಕೊಳ್ಲಿಕ್ಕೂ ಕೂಡ ಬ್ರಾಹ್ಮಿ ಮುಹೂರ್ತ ತುಂಬ ಶ್ರೇಷ್ಠ ಅಂತ. ಹಾಗೆ ಜಪತಪ ಹೋಮ ಹವನಾದಿಗಳಿಗೂ ಕೂಡ ಈ ಒಂದು ಬ್ರಾಹ್ಮಿ ಮುಹೂರ್ತ ತುಂಬ ಶ್ರೇಷ್ಠ. ಹಾಗಾಗಿನೇ ದಿನನಿತ್ಯವೂ ಕೂಡ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ತಿಳ್ಕೊಳ್ಳಿ. ಹಾಗೆ ಇವತ್ತಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ಕೂಡ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಕೆಲವೊಂದು ನಾವು ಈ ನವಗ್ರಹಗಳ ಜಪ ಮಾಡ್ಕೊಡ್ಲಿಕ್ಕೆ ನಾವು ಸೂರ್ಯೋದಯಕ್ಕೆ ಮುಂಚೆ ಅಂತ ಹೇಳಿರ್ತೀವಿ. ಹಾಗಾಗಿ ಆ ಸೂರ್ಯೋದಯವನ್ನು ಕೂಡ ತಿಳ್ಕೊಬೇಕು. ಹಾಗೆ ಸೂರ್ಯಾಸ್ತಮವನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಯಾವುದೇ ಒಂದು ದೀಪಾರಾಧನೆ ಮಾಡ್ಕೋಬೇಕಾದ್ರೂ ಕೂಡ ಸೂರ್ಯಾಸ್ತಮ ಸಮಯದಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಇವತ್ತು ಸೂರ್ಯೋದಯವನ್ನು ನೋಡಿದಾಗ 6:28 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 5:51 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಕೋಬಹುದಾಗಿದೆ. ಇನ್ನು ವೀಕ್ಷಕರೇ, ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳ್ಕೊಂಡಿದ್ದಾಯಿತು. ಇನ್ನು ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ, ಯಾವ ರಾಶಿಗೆ ಶುಭ ಯಾರಿಗೆ ಅಶುಭ, ಆ ಸಮಸ್ಯೆಗಳಿಗೆ ಪರಿಹಾರಗಳು ಹೇಗಿವೆ ಗುರುಜಿ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ.
ಇವತ್ತು ಹೇಮಂತ ಋತುವಿನ ಮಾರ್ಗಶಿರ ಮಾಸದ ಮಂಗಳವಾರ, ಇವತ್ತು ಶುಕ್ಲ ಪಕ್ಷ. ತುಂಬ ಒಳ್ಳೆಯ ದಿನ ಯಾರಿಗೆ ಅಂತ ನೋಡಿ, ಮಂಗಳವಾರ ಮಹಾಲಕ್ಷ್ಮಿಯನ್ನು ಕೂಡ ಅದೇ ರೀತಿ ಗೌರಿಯನ್ನು ಕೂಡ ನಾವು ವಿಶೇಷವಾಗಿ ಈ ದಿನ ಪೂಜೆ ಮಾಡಿಕೊಂಡಾಗ ಹೆಣ್ಣು ಮಕ್ಕಳಿಗೆ ಏನಾದರೂ ವಿವಾಹದಲ್ಲಿ ಅಡೆತಡೆ ಉಂಟಾಗಿದ್ದರೆ ಅಥವಾ ಪ್ರೀತಿ ಪ್ರೇಮ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಂಥವ್ರು ಕೂಡ ಈ ದಿನ ತುಂಬ ವಿಶೇಷವಾಗಿರುವಂಥದ್ದು. ಗೌರಿಯನ್ನು ಪೂಜೆ ಮಾಡ್ಕೊಳ್ಳಿ. ಗೌರಿಯನ್ನು ಉಳಿಸಿಕೊಳ್ಳಲಿಕ್ಕೆ ತುಂಬ ವಿಶೇಷವಾಗಿರುವಂಥ ದಿನ. ಈ ಗೌರಿಯಿಂದ ನಮಗೆ ಅನೇಕ ಮನಃಕಾಮನೆಗಳು ಈಡೇರುತ್ತೆ ಅಂತ. ಹಾಗಾಗಿ ಇವತ್ತು ವಿಶೇಷವಾಗಿ ಗೌರಿಯನ್ನು ಕೂಡ ಆರಾಧನೆ ಮಾಡ್ಕೊಳ್ಳಿ. ಅದೇ ರೀತಿ ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ಳುವಂಥದ್ದು. ಈ ದಿನ ಯಾರಿಗೆಲ್ಲ ಅನುಕೂಲಗಳಿದೆ, ಯಾರಿಗೆಲ್ಲ ಅನಾನುಕೂಲಗಳಿದೆ, ಏನು ಪರಿಹಾರಗಳನ್ನು ಮಾಡ್ಕೋಬೇಕು ತಿಳ್ಕೊಳ್ಳುವಂಥ ಸಮಯ. ಪ್ರಥಮ ರಾಶಿ ಮೇಷರಾಶಿ. ಕುಟುಂಬದಲ್ಲಿ ಕಲಹ ಅಂತ ಹೇಳ್ತಾ ಇದೆ ನೋಡಿ. ಮೇಷರಾಶಿಯವ್ರಿಗೆ ಇವತ್ತು ಮನೆಯಲ್ಲಿ ಒಂದು ಕಲಹದ ವಾತಾವರಣ ಸೃಷ್ಟಿಯಾಗುವಂಥದ್ದು ನೋಡಿ. ವಿನಾಕಾರಣ ನಿಮ್ಮ ಮೇಲೆ ಯಾರೋ ಒಂದು ತಪ್ಪನ್ನು ಮಾತಾಡುವಂಥದ್ದು ಅಥವಾ ವಿನಾಕಾರಣ ಜಗಳಗಳಾಗುವಂಥದ್ದು ಇವತ್ತು ಇರಬಹುದು. ಅದರಿಂದ ನೀವು ತಿಳ್ಕೊಂಡು ಈ ದಿನ ಯಾವ ರೀತಿ ನಮ್ಮ ಮಾತು ಇರಬೇಕು. ಏಕೆಂದರೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಹಾಗಾಗಿ ಆಡುವಂತಹ ಮಾತುಗಳಲ್ಲಿ ನಾವು ವಿಶೇಷವಾಗಿ ತೀಕ್ಷ್ಣತೆಯಿಂದ ಆ ಮಾತಿನ ದಾಟಿ ಯಾವ ರೀತಿ ಇರಬೇಕು ನೋಡಿಕೊಂಡು ಮಾತನ್ನುಗಳನ್ನ ಆಡಿದಾಗ ನಮಗೆ ಅನುಕೂಲ ಆಗುತ್ತೆ ಅಂತ. ಹಾಗಾಗಿ ಇವತ್ತಿನ ಗೋಚಾರ ಫಲದಲ್ಲಿ ಕಲಹ ಅಂತ ಇದ್ದಾಗ ನಾವು ಯಾವ ರೀತಿ ಮಾತಾಡಬೇಕು ಈ ದಿನ ಅಂತ ತಿಳ್ಕೊಂಡು ನೀವು ದಿನವನ್ನು ಪ್ರಾರಂಭ ಮಾಡಬೇಕು. ಹಾಗೆ ವ್ಯಾಪಾರ ಕ್ಷೇತ್ರದಲ್ಲಿ ಪ್ರಗತಿ ಕೂಡ ನೋಡಿ. ಯಾವಾಗ ನಮ್ಮ ಮಾತು ಚೆನ್ನಾಗಿರುತ್ತೆ, ಮನೆಯಲ್ಲಿ ನೆಮ್ಮದಿ ಇರುತ್ತೆ, ಆವಾಗ ಮಾಡತಕ್ಕಂತಹ ವ್ಯಾಪಾರದಲ್ಲಿ ಕೂಡ ಉದ್ಯೋಗದಲ್ಲಿ ಕೂಡ ಪ್ರಗತಿ ಕಾಣುವಂಥದ್ದು ನೋಡ್ಬೋದು. ಹಾಗೆ ಹಣದ ವಿಚಾರದಲ್ಲಿ ಜಾಗೃತರಾಗಿರಬೇಕಾಗಿರುತ್ತೆ ನೋಡಿ. ಮೇಷರಾಶಿಯವರು ಇವತ್ತು ಹಣದ ವಿಚಾರವಾಗಿ ಕೂಡ ನೀವು ಜಾಗ್ರತೆಯಿಂದ ವ್ಯವಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಮೇಷರಾಶಿಯವರು. ಹಾಗೆ ವೃಷಭ ರಾಶಿ. ಕುಟುಂಬ ವಿಷಯಗಳಲ್ಲಿ ಸಮಸ್ಯೆಗಳು ಎದುರಾಗಬಹುದು ನೋಡಿ. ಕುಟುಂಬ ಅಂದರೆ ವೃಷಭರಾಶಿಯವ್ರಿಗೆ ಏನು ಹೇಳ್ತಾ ಇದೆ, ಕುಟುಂಬ ವಿಚಾರದಲ್ಲಿ ಇವರಿಗೂ ಕೂಡ ಇವತ್ತು ಸಮಸ್ಯೆಗಳು ಎದುರಾಗುವಂಥದ್ದು. ಯಾವುದೇ ಸಮಸ್ಯೆಗಳು ಒಂದು ಆರೋಗ್ಯ ದೃಷ್ಟಿಯಿಂದ ನೋಡ್ಬೋದು, ಅಥವಾ ಯಾವುದೋ ಒಂದು ಶುಭ ಸಮಾರಂಭ ಆಗಬೇಕಾಗಿರುತ್ತೆ, ಅದಕ್ಕೂ ಕೂಡ ಯಾವುದೋ ಒಂದು ಅಡೆತಡೆಗಳು ಉಂಟಾಗುವಂಥದ್ದು ಕೂಡ ಇವತ್ತು ಗೋಚರ ಆಗಿರುವಂಥದ್ದು. ಹಾಗೆ ಐಷಾರಾಮಿ ವಸ್ತುಗಳನ್ನು ಖರೀದಿಸುವಿರಿ ಅಂತ ಕೂಡ ಹೇಳ್ತಾ ಇದೆ. ಅಂದರೆ ಇವತ್ತು ಏನೋ ಒಂದು ಐಷಾರಾಮಿ ವಸ್ತುಗಳ ಖರೀದಿಗೆ ನಿಮಗೆ ವಿಶೇಷ ಅವಕಾಶಗಳಿರುವಂಥದ್ದು. ಹಾಗೆ ವಿದ್ಯಾಭ್ಯಾಸದಲ್ಲಿ ಕೂಡ ಪ್ರಗತಿ ಕಾಣುವಂಥದ್ದು ಕೂಡ ಇವತ್ತು ನೋಡ್ಬೋದು. ನಿಮಗೆ ನೋಡು, ವಿಶೇಷವಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ವೃಷಭರಾಶಿಯವರು ಇರ್ತೀರಾ, ವಿದ್ಯಾ ಪ್ರಗತಿ ಆಗುತ್ತೆ, ವಿದ್ಯಾಭ್ಯಾಸದಲ್ಲಿ ನಿಮಗೆ ಆಸಕ್ತಿ ಕೂಡ ಹೆಚ್ಚಾಗುವಂಥದ್ದು ಗಮನಿಸಬಹುದು ವೃಷಭರಾಶಿಯವರು. ಹಾಗೆ ಮಿಥುನ ರಾಶಿ. ದೈವ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಲಿದೆ ಅಂತ ಹೇಳ್ತೀವಿ ನೋಡಿ. ಮಿಥುನ ರಾಶಿಯವರೆಗೂ ತುಂಬ ವಿಶೇಷವಾಗಿರುವಂತಹ ದಿನ. ಯಾವಾಗ ಪೂಜೆ ಪುನಸ್ಕಾರಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಿ, ನಮಗೆ ಅನೇಕ ಫಲಗಳು ಸಿಗುತ್ತೆ, ಅನುಕೂಲಗಳಾಗುತ್ತೆ. ದೈವ ಆ ಫಲದಿಂದ, ಆ ದೈವ ದೃಷ್ಟಿಯಿಂದ ನೋಡಿ, ನಮಗೆ ಮನುಷ್ಯ ದೃಷ್ಟಿಗಿಂತ ನಮಗೆ ದೇವರ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು ಅಂತ ಸಾಮಾನ್ಯವಾಗಿ ಮಾತಾಡ್ತಾರೆ. ಹಾಗಾಗಿ ದೈವ ಪೂಜೆ ಪುನಸ್ಕಾರಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಆ ಭಗವಂತನ ಅನುಗ್ರಹದಿಂದ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ ಕೂಡ ಮಾಡ್ಕೋಬೋದು ಮಿಥುನ ರಾಶಿಯವರು. ಅದೇ ದೀರ್ಘಕಾಲದ ಕಿರಿಕಿರಿ ನೀಡುತ್ತಿದ್ದ ತೊಂದರೆಗಳಿಗೆ ಪರಿಹಾರ ದೊರೆಯಲಿದೆ ಅಂತ ಹೇಳ್ತೀನಿ. ತುಂಬ ದಿನದಿಂದ ನಿಮ್ಗೆ ಯಾವುದೋ ಒಂದು ತೊಂದರೆ ಸಮಸ್ಯೆ ಕಾಡ್ತಾ ಇರುತ್ತೆ, ಕಿರಿಕಿರಿ ಅನುಭವಿಸ್ತಾ ಇರ್ತೀರಾ, ಮನಸ್ಸಿಗೆ ನೋವುಂಟು ಮಾಡ್ತಾ ಇರುತ್ತೆ, ಅವೆಲ್ಲವಕ್ಕೂ ಕೂಡ ಕಡಿವಾಣ ಹಾಕಿರುವಂತಹ ದಿನ. ನೆಮ್ಮದಿ ಕೂಡ ಸಿಗುವಂಥದ್ದು ನೋಡ್ಬೋದು. ಹಾಗೆ ಸಾಲಬಾಧೆಯಿಂದ ಕೂಡ ಮುಕ್ತಿ ಆಗಿರುತ್ತೆ ನೋಡಿ. ಯಾರಿಗೆಲ್ಲ ಸಾಲಬಾಧೆ ಇರ್ತೀರಿ, ಇವರ ಸಾಲ ಇತ್ತು ಅಂದರೆ ಅದು ನೆಮ್ಮದಿಯನ್ನು ಕಳ್ಕೊಂಡ್ವಿ ಅಂತಲೇ ಅದು ಸಾಮಾನ್ಯವಾಗಿ. ಅರ್ಧ ನೆಮ್ಮದಿ ನಮಗೆ ಸಾಲಬಾಧೆಯಿಂದನೂ ಕೂಡ ನೆಮ್ಮದಿ ಕಳೆದುಕೊಳ್ಳುವಂತಹ ಲಕ್ಷಣಗಳು ಇರುತ್ತೆ. ಆದರೆ ಇವತ್ತು ನಿಮಗೆ ಆ ಸಾಲಬಾಧೆಯಿಂದ ವಿಮುಕ್ತಿ ಸಿಗುವಂತಹ ಲಕ್ಷಣಗಳು ಕೂಡ ಮಿಥುನ ರಾಶಿಯವರಿಗೆ ಗೋಚರ ಆಗ್ತಾ ಇದೆ. ಹಾಗೆ ಕಟಕ ರಾಶಿ. ಹೊಸ ಜವಾಬ್ದಾರಿಗಳು ದೊರೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಕಟಕ ರಾಶಿಯವರೆಗೂ ಕೂಡ ಇವತ್ತು ಹೊಸ ಜವಾಬ್ದಾರಿ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಈ ಕರ್ಕಾಟಕ ರಾಶಿಗಳಿರ್ತೀರಾ, ಯಾವುದೋ ಒಂದು ವ್ಯಾಪಾರ ಕ್ಷೇತ್ರದಲ್ಲಿನೋ ಅಥವಾ ನೀವು ಮಾಡ್ತಕ್ಕಂತಹ ಉದ್ಯೋಗ ಕ್ಷೇತ್ರದಲ್ಲಿನೋ ನಿಮಗೆ ಜವಾಬ್ದಾರಿ ಹೆಚ್ಚಾಗುವಂತಹ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದೆ. ಹಾಗೆ ಪ್ರಮುಖ ಕೆಲಸಗಳಿಂದ ನೀವು ಒಂದು ಯಶಸ್ವಿ ಆಗ್ತೀರಿ ಅಂತಲೂ ಕೂಡ ಹೇಳುವಂಥದ್ದು. ಯಾವುದೋ ಒಂದು ಕೆಲಸ ಕಾರ್ಯಗಳು, ಪ್ರಮುಖ ಕೆಲಸ ಕಾರ್ಯಗಳು ಅನ್ಕೋಬೋದು ನೀವು. ಅಂದರೆ ಯಾವುದೋ ಒಂದು ಹತ್ರ ನಿಮ್ಮ ಒಂದು ಕೆಲಸದಲ್ಲಿ ಇರ್ತೀರಾ, ಒಂದು ಕಚೇರಿಗಳಲ್ಲಿ ಕೆಲಸಗಳು ಮಾಡ್ತಾ ಇರ್ತೀರಾ, ಅದರಲ್ಲಿ ನಿಮಗೆ ಯಶಸ್ಸು ಸಿಗ್ತಾ ಇರುತ್ತೆ ನೋಡಿ. ಇವತ್ತು ನಿಮಗೆ ತುಂಬ ಒಳ್ಳೆಯ ದಿನ ಆಗಿರುವಂಥದ್ದು. ಮಾಡುವ ಕೆಲಸ ಕಾರ್ಯಗಳ ಎಲ್ಲವೂ ಕೂಡ ಇವತ್ತು ಯಶಸ್ಸನ್ನು ಪಡೆದುಕೊಳ್ಳುವಂತಹ ಲಕ್ಷಣಗಳು ಕೂಡ ಕರ್ಕಾಟಕ ರಾಶಿಯವರಿಗೆ ಗೋಚರ ಆಗ್ತಿರುವಂಥದ್ದು. ಹಾಗೆ ಸಿಂಹ ರಾಶಿ.
ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಉತ್ತಮ ಧನಲಾಭ ಅಂತ ನೋಡಿ. ಯಾರೆಲ್ಲ ಸಿಂಹರಾಶಿಗಳು ಇರ್ತೀರಾ, ಈ ಸಣ್ಣ ಪುಟ್ಟ ಚಿಕ್ಕದಾಗಿ ಏನೋ ಒಂದು ಅಂಗಡಿಗಳು ಮಾಡ್ಕೊಂಡ್ಬಿಟ್ಟಿರ್ತೀರಾ, ಏನೋ ಒಂದು ವ್ಯಾಪಾರ ಮಾಡ್ತಾ ಇರ್ತೀರಾ, ಅವರೆಲ್ಲರಿಗೂ ಕೂಡ ಸುದಿನ ಅಂತ ಕೂಡ ಹೇಳ್ಬೋದು. ಧನಾಗಮನದ ನಿರೀಕ್ಷೆ ಮಾಡ್ಬೋದು, ಧನಲಾಭ ಆಗುವಂಥದ್ದು ಕೂಡ ಇವತ್ತು ನಿಮಗೆ ಗೋಚರ ಆಗ್ತಿದೆ. ಇನ್ನು ಮುಖ್ಯವಾದ ರಾಜಕೀಯ ವ್ಯವಹಾರಗಳು ಕೂಡ ವೇಗವಾಗಿ ಮುನ್ನಡೆಯುತ್ತೆ ಅಂತ ಹೇಳ್ತಾ ಇದೆ ಸಿಂಹರಾಶಿಯವರಿಗೆ. ಏನಾದರೂ ರಾಜಕೀಯ ವಿಚಾರವಾಗಿಯೂ ಕೂಡ ಏನಾದರೂ ವ್ಯವಹಾರಗಳಿದ್ರೂ ಕೂಡ ನಿಮಗೆ ಇವತ್ತು ಶೀಘ್ರಗತಿಯಲ್ಲಿ ಕೂಡ ಅದು ಮುನ್ನಡೆಯುವಂತಹ ಲಕ್ಷಣಗಳು ಕೂಡ ಸಿಂಹರಾಶಿಯವರಿಗೆ ಗೋಚರ ಆಗ್ತಾ ಇದೆ. ಹಾಗೆ ಕನ್ಯಾ ರಾಶಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ ಅಂತ ಹೇಳ್ತಾ ಇದೆ ನೋಡಿ. ಕನ್ಯಾ ರಾಶಿಯವರೆಗೂ ತುಂಬ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂತಹ ಲಕ್ಷಣಗಳು ಕೂಡ ಇವತ್ತು ನಿಮಗೆ ಗೋಚಾರ ಆಗಿರುವಂಥದ್ದು. ಆಸ್ತಿ ವಿಷಯದಲ್ಲಿ ಎಚ್ಚರಿಕೆ ವಹಿಸುವುದು ಸೂಕ್ತ ಅಂತ ಹೇಳ್ತಾರೆ. ಏನಾದರೂ ಆಸ್ತಿ ವಿಚಾರವಾಗಿ ಸ್ವಲ್ಪ ಏರುಪೇರುಂಟಾಗಿದ್ದರೆ, ತೊಂದರೆಗಳಿದ್ದರೆ, ಮಾರಾಟದಲ್ಲಿನೋ ಅಥವಾ ತೆಗೆದುಕೊಳ್ಳುವ ವಿಚಾರದಲ್ಲಿನೋ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಈ ದಿನವನ್ನು ಆ ಒಂದು ಎಚ್ಚರಿಕೆಯಿಂದ ಆ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕಾಗುತ್ತೆ. ಹಾಗಾಗಿ ಯಾವಾಗ ಎಚ್ಚರಿಕೆಯಿಂದ ಕೆಲಸಗಳು ಮಾಡ್ಕೊಳ್ತೀವಿ ನಮಗೆ ಅಭಿವೃದ್ಧಿಯನ್ನು ಕೂಡ ಕಾಣಬಹುದು. ಮತ್ತು ಆರೋಗ್ಯದಲ್ಲಿ ಏರುಪೇರುಂಟಾಗುವ ಸಂಭವ ಕೂಡ ಕನ್ಯಾ ರಾಶಿಯವರಿಗೆ ಇವತ್ತು ಗೋಚರ ಆಗಿರುವಂಥದ್ದು. ಹಾಗೆ ತುಲಾ ರಾಶಿ ಈ ದಿನ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭದಾಯಕವಾಗಿರುತ್ತೆ ಅಂತ ಹೇಳ್ತಿದ್ದೆ. ಯಾರೆಲ್ಲ ತುಲಾರಾಶಿಗಳಿರ್ತೀರಾ, ವ್ಯಾಪಾರಸ್ಥರಿರ್ತೀರಾ, ಲಾಭದಾಯಕ ಆಗಿರುವಂಥದ್ದು ನೋಡಿ. ಇವತ್ತು ಲಾಭದ ನಿರೀಕ್ಷೆ ಕೂಡ ನೀವು ಇವತ್ತು ಮಾಡಬಹುದಾಗಿದೆ ತುಲಾರಾಶಿಯವರು. ನಿಮ್ಮ ವ್ಯಾಪಾರ ಅಭಿವೃದ್ಧಿ ಹೊಂದುವಂತಹ ಸಮಯ ಕೂಡ ಇದು. ಅನಿರೀಕ್ಷಿತವಾಗಿ ಹಣಕಾಸು ಪಡೆದುಕೊಳ್ಳುವ ಅವಕಾಶಗಳು ಕೂಡ ಹೆಚ್ಚಾಗಿರುತ್ತೆ ನೋಡಿ. ತುಲಾರಾಶಿಯವರಿಗೆ ಯಾವುದಾದ್ರೂ ಹಣದಿಂದ ತೊಂದರೆಗಳಾಗಿದ್ದರೆ, ಯಾರು ಹಣ ಕೊಡ್ತಾ ಇರಲ್ಲ ಅಂದರೂ ಕೂಡ ಹಣಕಾಸು ಬರುವಂತಹ ನಿರೀಕ್ಷೆ ಮಾಡ್ಬೋದು. ನಿರೀಕ್ಷಿತವಾಗಿ ನಿಮಗೆ ನಿರೀಕ್ಷೆನೇ ಇರಲ್ಲ, ಈ ರೀತಿ ಹಣ ಬರುವಂಥದ್ದು ಕೂಡ ಇವತ್ತು ಗೋಚರ ಆಗ್ತಾ ಇದೆ ತುಲಾರಾಶಿಯವರಿಗೆ. ಹಾಗೆ ವೃಶ್ಚಿಕ ರಾಶಿ ಕುಟುಂಬದ ಸುಖ ಉತ್ತಮವಿದ್ದರೂ ವಾಸ್ತವ ಬದುಕಿನ ಅನೇಕ ವಿಚಾರಗಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದೆ ನೋಡಿ. ಕುಟುಂಬದಲ್ಲಿ ತುಂಬ ಚೆನ್ನಾಗಿರ್ತೀರಾ, ಖುಷಿ, ಸಂತೋಷ, ನೆಮ್ಮದಿ ಎಲ್ಲವೂ ಕೂಡ ಇರುತ್ತೆ. ಆದರೆ ಒಂದು ವಾಸ್ತವವಾಗಿ ಬದುಕಿನಲ್ಲಿ ಯಾವುದೋ ಒಂದು ಚಿಂತೆ ನಿಮ್ಮನ್ನು ಚಿಂತೆಗೀಡು ಮಾಡುವಂಥದ್ದು ಅಥವಾ ಯಾವುದೊಂದು ಸಮಸ್ಯೆ ನಿಮಗೆ ತೊಂದರೆಗಳನ್ನು ಅನುಭವಿಸುವಂಥದ್ದು, ಮನಸ್ಸಲ್ಲಿ ಸುಮ್ಮನೆ ನೆಮ್ಮದಿಯನ್ನು ಕದಡುವಂತಹ ಕೆಲಸ ಮಾಡುವಂಥದ್ದು ಕೂಡ ಇವತ್ತು ಗೋಚರ ಆಗ್ತಾ ಇರುವಂಥದ್ದು. ಹಾಗೆ ವಿದೇಶ ವ್ಯವಹಾರದಲ್ಲಿ ಅನುಕೂಲ ಅಂತ ಹೇಳ್ತಾ ಇದೆ ನೋಡಿ. ವೃಶ್ಚಿಕ ರಾಶಿಯವರು ಏನಾದರೂ ವಿದೇಶಗಳಲ್ಲಿ ವ್ಯಾಪಾರನೋ ಉದ್ಯೋಗನೋ ಅಥವಾ ಏನೋ ಒಂದು ಮಾಡ್ಕೊಳ್ತಿದ್ರು ಕೂಡ ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ಇವತ್ತು ಗೋಚರ ಆಗ್ತಿದೆ ವೃಶ್ಚಿಕ ರಾಶಿಯವರಿಗೆ. ಹಾಗೆ ಧನಸ್ಸು ರಾಶಿ ಹೊಸ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ ನೋಡಿ. ಧನಸ್ಸು ರಾಶಿಯವರು ತುಂಬ ಒಳ್ಳೆಯ ದಿನ. ಯಾವುದೋ ಒಂದು ಹೊಸ ಕೆಲಸ ಕಾರ್ಯ ಪ್ರಾರಂಭ ಮಾಡಬೇಕಂದ್ರೂ ಕೂಡ ನೀವು ಇವತ್ತು ಮನಸ್ಸು ಮಾಡ್ಕೊಳ್ಳಿ, ಅದರ ಕಡೆ ಗಮನ ಕೊಡಿ, ಇವತ್ತು ನಿಮಗೆ ಜಯಪ್ರಾಪ್ತಿ ಆಗುವಂಥದ್ದು ನೋಡ್ಬೋದು. ಹಾಗೆ ವ್ಯಾಪಾರ ಮಾಡುವವರಿಗೆ ಉತ್ತಮ ಫಲ ಇದೆ ಅಂತಲೂ ಕೂಡ ಹೇಳುವಂಥದ್ದು ನೋಡಿ. ಇವತ್ತು ಯಾರೆಲ್ಲ ವ್ಯಾಪಾರಸ್ಥರಿರ್ತೀರಾ, ತುಂಬ ವಿಶೇಷವಾಗಿ ವ್ಯವಹಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀರಾ, ಧನಸ್ಸು ರಾಶಿಯವರಿಗೆ ಅನುಕೂಲಕರ ದಿನ ಇವತ್ತು ಆಗಿರುವಂಥದ್ದು. ಹಾಗೆ ಸಣ್ಣ ಪುಟ್ಟ ಅಪಘಾತಗಳಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಏನಾದರೂ ಒಂದು ವಾಹನ ಏನಾದರೂ ದೂರದ ಪ್ರಯಾಣ ಇತ್ತಂದರೆ, ವಾಹನದಲ್ಲಿ ಓಡಾಡಬೇಕಾಗಿದ್ದರೆ ಸ್ವಲ್ಪ ಕೆಲವೊಂದು ನೋಡಿ, ಈಗ ವ್ಯಾಪಾರಸ್ಥರು ಸಣ್ಣ ಪುಟ್ಟ ವ್ಯಾಪಾರ ಮಾಡುವವರು ಈ ವಾಹನದಲ್ಲಿನೇ ಓಡಾಡ್ತಾ ಇರ್ತಾರೆ. ಇವರೆಲ್ಲರೂ ಕೂಡ ಅಪಘಾತಗಳಾಗುವಂತಹ ಲಕ್ಷಣ ಇರುವುದರಿಂದ ಸ್ವಲ್ಪ ಎಚ್ಚರವಾಗಿ ನೀವು ವಾಹನವನ್ನು ಚಲಾವಣೆ ಮಾಡಬೇಕಾಗುತ್ತೆ ಧನಸ್ಸು ರಾಶಿಯವರು. ಹಾಗೆ ಮಕರ ರಾಶಿ ಹೋಟೆಲ್ ಮಾಲೀಕರಿಗೆ, ಉದ್ಯಮಿಗಳಿಗೆ ಬಹಳ ಅನುಕೂಲಕರವಾದ ದಿನ. ಮಕರ ರಾಶಿಯವರು ತುಂಬ ವಿಶೇಷವಾಗಿರುವಂಥ ದಿನ. ಯಾರೆಲ್ಲ ಈ ಹೋಟೆಲ್ ಮಾಲೀಕರು ಇರ್ತೀರಾ, ಅಲ್ಲಿ ಕೆಲಸಗಳನ್ನು ಮಾಡ್ತಾ ಇರ್ತೀರಾ, ಅವರೆಲ್ಲರಿಗೂ ಕೂಡ ಮಕರ ರಾಶಿಯವರಿಗೆ ಇವತ್ತು ಅನುಕೂಲ ಆಗುತ್ತೆ. ಹಾಗೆ ಮನೆಯ ಕೆಲಸಗಳು ಕೂಡ ಹೆಚ್ಚು ಈ ದಿನ ಅಂತಲೂ ಕೂಡ ಹೇಳ್ಬೋದು. ಮನೆಯಲ್ಲಿ ಕೂಡ ಇವತ್ತು ಹೆಚ್ಚಾಗಿ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕಾಗುತ್ತೆ ಮಕರ ರಾಶಿಯವರು. ಹಾಗೆ ಕುಂಭರಾಶಿ ನೀವು ಎಷ್ಟೇ ಎಚ್ಚರಿಕೆ ವಹಿಸಿದರೂ ಕಚೇರಿ ಕೆಲಸ ಕಾರ್ಯಗಳಲ್ಲಿ ತಪ್ಪುಗಳನ್ನು ಸಿಲುತ್ತವೆ ಅಂತ ಹೇಳ್ತಾ ಇದ್ದೀವಿ. ಯಾರೆಲ್ಲ ಈ ಗೌರ್ಮೆಂಟ್ ಕೆಲಸಗಳು ಮಾಡ್ತಾ ಇರ್ತೀರಾ ಕುಂಭರಾಶಿಯವರು, ತುಂಬ ಎಚ್ಚರಿಕೆಯಿಂದ ಕೆಲಸಗಳನ್ನು ಮಾಡಲೇಬೇಕು, ಮಾಡ್ತಾನೂ ಕೂಡ ಇರ್ತೀರಾ. ಆದರೂ ಕೂಡ ತಪ್ಪುಗಳಲ್ಲಿ ಸಿಲುಕಿ ಹಾಕಿಕೊಳ್ಳುವಂತಹ ಲಕ್ಷಣಗಳು ಕೂಡ ಈ ದಿನ ಕುಂಭರಾಶಿಯವರಿಗೆ ಗೋಚರ ಆಗ್ತಾ ಇದೆ. ಹಾಗೆ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುವುದನ್ನು ಕೂಡ ಇವತ್ತು ಗಮನಿಸಬಹುದು ಕುಂಭರಾಶಿಯವರು. ಕಡೆಯ ರಾಶಿ ಮೀನರಾಶಿ. ಗೃಹ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ನೋಡಿ. ಮೀನರಾಶಿಯವರಿಗೂ ತುಂಬ ವಿಶೇಷವಾಗಿರುವಂಥ ದಿನ. ಯಾವುದೇ ರೀತಿಯ ಮನೆಗಳಲ್ಲಿ ಸಮಸ್ಯೆಗಳಿದ್ದರೂ ಕೂಡ ನಿಮಗೆ ಇವತ್ತು ಪರಿಹಾರ ಸಿಗುವಂಥದ್ದು ಕೂಡ ನಾವು ಇವತ್ತು ಗಮನಿಸಬಹುದು. ಹಾಗೆ ನೀವು ಹಮ್ಮಿಕೊಂಡ ಕೆಲಸ ಕಾರ್ಯಗಳಲ್ಲಿ ಅಲ್ಪ ಹಿನ್ನಡೆ ಕಾಣುವಿರಿ ಅಂತ ಹೇಳ್ತಾ ಇದೆ. ಯಾವುದಾದ್ರೂ ಕೆಲಸ ಕಾರ್ಯ ಆಗಬೇಕು ಅಂದ್ಕೊಂಡಿದ್ರೆ ಸ್ವಲ್ಪ ಹಿನ್ನಡೆ ಅಂತ ತೋರಿಸ್ತಾ ಇದೆ. ನಿಧಾನಗತಿಯಲ್ಲಿ ಕೆಲಸ ಕಾರ್ಯಗಳಾಗುತ್ತೆ, ಆದರೂ ಕೂಡ ನೀವು ಏನು ಅದರ ಬಗ್ಗೆ ಜಾಸ್ತಿ ಯೋಚನೆಗಳನ್ನು ಮಾಡಿದರೆ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿ ಅನುಕೂಲ ಆಗುವಂಥದ್ದು. ವಾಹನ ಖರೀದಿ ಕೂಡ ಯೋಗ ಇರುವಂಥದ್ದು. ಮೀನರಾಶಿಯವರಿಗೂ ತುಂಬ ವಿಶೇಷವಾಗಿರೋ ದಿನ ಅಂತಲೂ ಕೂಡ ಹೇಳ್ಬೋದು. ಏನಾದರೂ ವಾಹನ ತುಂಬ ದಿನ ಅಂದ್ಕೊಂಡಿದ್ದೆ, ಯಾವುದೋ ಒಂದು ಗಾಡಿ ತೊಗೋಬೇಕು ಅಂದ್ಕೊಂಡಿದ್ರೆ ಇವತ್ತು ಮನಸ್ಸು ಮಾಡಿ ನಿಮಗೆ ಅನುಕೂಲದ ವಾತಾವರಣ ಕೂಡ ಸೃಷ್ಟಿಯಾಗುವಂಥದ್ದು ನೋಡ್ಬೋದು ಮೀನರಾಶಿಯವರಿಗೆ. ವೀಕ್ಷಕರೇ, ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿತ್ತು ಅಂತ ನಾವು ತಿಳ್ಕೊಂಡಿದ್ದಾಯಿತು. ಇನ್ನು ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿಯಾಗಬೇಕು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು
ಗುರೂಜಿಯವ್ರನ್ನ ನೇರವಾಗಿ ಬಂದು ಭೇಟಿಯಾಗಲಿಕ್ಕೆ ಅವಕಾಶವಿದೆ. ಗುರೂಜಿಯವರು ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಸಿಗ್ತಾರೆ. ಅಂದರೆ ಅವರ ಕಚೇರಿ ಅಲ್ಲಿದೆ. ನೇರವಾಗಿ ಹೋಗಿ ಭೇಟಿಯಾಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಒಂದಷ್ಟು ಮಾಹಿತಿಯನ್ನು ಗುರುಗಳ ಕಡೆಯಿಂದ ನಾವು ಪಡ್ಕೊಳ್ತಾ ಇದ್ದೀವಿ. ಇನ್ನು ಗುರೂಜಿಯವ್ರನ್ನ ನೀವು ನೇರವಾಗಿ ಭೇಟಿ ಆಗಬೇಕು, ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು, ಮನೆಯಲ್ಲಿ ಶುಭ ಕಾರ್ಯಗಳಿವೆ, ಆ ಶುಭ ಕಾರ್ಯಗಳಿಗೆ ಗುರೂಜಿಯವ್ರನ್ನ ಭೇಟಿ ಆಗಬೇಕು ಅಂದರೆ ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಅವರ ಕಚೇರಿ ಇದೆ. ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ಗುರೂಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ, ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬೇಕಾಗಿರುತ್ತೆ. ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗೋಣ. ಇವತ್ತಿನ ದಿನ ವಿಶೇಷತೆಯಲ್ಲಿ ಪ್ರತಿ ಸಂಚಿಕೆಯಂತೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಒಂದು ಹೊಸ ವಿಚಾರವನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಯಾವ ಲಗ್ನದಲ್ಲಿ ಹುಟ್ಟಿದರೆ ಹಣಕಾಸಿನ ಸಮಸ್ಯೆ ಅನ್ನುವಂಥದ್ದು ಇರೋದಿಲ್ಲ, ಅಥವಾ ಹಣಕಾಸಿನ ಸಮಸ್ಯೆ ಅನಿಸೋದು ಹೆಚ್ಚಾಗಿ ಆಗುತ್ತೆ. ಇದನ್ನು ಲಗ್ನದ ಮುಖಾಂತರವಾಗಿ ನಾವು ತಿಳ್ಕೊಳ್ಬಹುದಾ? ಹಾಗಿದ್ರೆ ಇದಕ್ಕೆ ಏನಾದರೂ ಅಂದರೆ ದೋಷಗಳಿಗೆ ಪರಿಹಾರ ಏನಾದರೂ ಇದೆಯಾ? ಯಾವ ರೀತಿಯಾದಂಥ ಸರಳವಾದಂಥ ಪರಿಹಾರಗಳನ್ನು ಗುರೂಜಿಯವರು ತಿಳಿಸ್ತಾರೆ. ಬನ್ನಿ ಕೇಳೋಣ. ಗುರುಗಳೇ, ಇವತ್ತಿನ ದಿನ ವಿಶೇಷತೆ ನೋಡಿ. ಹಣಕಾಸು ಅಂತ ಬಂದಾಗ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಅವಶ್ಯಕವಾಗಿ ಈ ಒಂದು ಕಾಲಮಾನದಲ್ಲಿ ಬೇಕಾಗಿರುವಂಥದ್ದಂದರೆ ಹಣ. ಅದು ನೋಡಿ, ಎಷ್ಟೇ ಹಣ ಇದ್ರಿಗೂ ಕೂಡ ಕೆಲವರಿಗೆ ನೋಡಿ, ಈಗ ಹಣ ಇದ್ರೂ ಕೂಡ ಅದನ್ನು ಕೆಲವರು ಅನುಭವಿಸ್ಲಿಕ್ಕೆ ಆಗ್ತಾ ಇರಲ್ಲ. ಕೆಲವರಲ್ಲಿ ಎಷ್ಟು ಹಣವನ್ನು ಸಂಪಾದನೆ ಮಾಡಿದ್ರು ಕೂಡ ಅದನ್ನು ವ್ಯರ್ಥ ಮಾಡ್ತಾ ಇರ್ತಾರೆ, ಹಣ ಅವ್ರ ಕೈಲಿ ನಿಲ್ತಾ ಇರಲ್ಲ. ಈ ರೀತಿ ಕೂಡ ಆಗಿರುವಂಥದ್ದು. ಆದರೆ ಕೆಲವೊಂದು ವಿಚಾರದಲ್ಲಿ ಏನಾಗ್ಬಿಡುತ್ತೆ, ಹಣವನ್ನು ಕೊಟ್ಬಿಟ್ಟಿರ್ತಾರೆ, ಈಗ ಸಾಲವಾಗಿನೋ ಅಥವಾ ಕೆಲವರು ಏನೋ ಒಂದು ಅಭಿವೃದ್ಧಿ ಆಗಲಿ ಅಂತ ಕೂಡ ಕೆಲವೊಬ್ರು ಇರ್ತಾರೆ, ತುಂಬ ವಿಶೇಷವಾಗಿ ಸಂಬಂಧದಲ್ಲಿ ಕೂಡ ಇರುವಂಥದ್ದು, ಅಥವಾ ನಮ್ಮ ಈ ಏನೋ ಮಿತ್ರ ಬಳಗದಲ್ಲಿ ಕೂಡ ಇರುವಂಥದ್ದು. ಯಾರೋ ಒಬ್ಬರು ಏನೋ ಒಂದು ವ್ಯಾಪಾರನ ಉದ್ಯೋಗ ಪ್ರಾರಂಭ ಮಾಡ್ಲಿಕ್ಕಂತನೋ ಅಥವಾ ಏನೋ ಕಷ್ಟದಲ್ಲಿದ್ದಾರೆ ಅಂತೇಳಿ ಕೆಲವರು ಅವ್ರಿಗೆ ಸಹಾಯ ಮಾಡಲಿಕ್ಕೆ ಅಂತೇಳಿ ಒಂದು ಎಷ್ಟೋ ಒಂದು ಚಿಕ್ಕ ಪುಟ್ಟದಲ್ಲೇ ಆಗಲಿ ದೊಡ್ಡ ಒಂದು ಇದರ ಮಟ್ಟದಲ್ಲೇ ಆಗಲಿ ಹಣವನ್ನು ಕೊಟ್ಬಿಟ್ಟಿರ್ತಾರೆ. ಕೆಲವೊಬ್ಬರು ಈ ಸಾಲದ ರೂಪವಾಗಿ ಕೊಡ್ತಾರೆ, ಕೆಲವರು ಅನುಕಂಪದ ರೀತಿಯಲ್ಲೂ ಕೂಡ ಕೊಡುವಂಥದ್ದಿರುತ್ತೆ. ಯಾಕಂದರೆ ಮುಂದೆ ಎಲ್ಲಾದರೂ ನಮಗೆ ಅವರಿಂದ ಅನುಕೂಲ ಆಗುತ್ತೆ, ನಮ್ಮ ಕಷ್ಟದಲ್ಲೂ ಕೂಡ ಅವ್ರು ಆಗ್ತಾರೆ ಅಂಥೇಳಿ. ಏಕೆಂದರೆ ಈಗ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ಹಳ್ಳಿ ಕಡೆ ಆಗಲಿ ಏನಾಗ್ಬಿಡುತ್ತೆ, ಅನುಕಂಪ ತುಂಬ ಜಾಸ್ತಿ ಇರುತ್ತೆ ಅಂತ. ಈಗ ಅಕ್ಕಪಕ್ಕದವರನ್ನು ಅಥವಾ ತಿಳಿದಂಥವ್ರ ಹತ್ರ ಏನಾಗುತ್ತೆ, ಅವ್ರು ತುಂಬ ಕಷ್ಟದಲ್ಲಿದ್ದಾರಪ್ಪ, ಏನೋ ಒಂದು ಆರೋಗ್ಯ ಸಮಸ್ಯೆಯಿಂದನೋ ಅಥವಾ ವ್ಯಾಪಾರ ಉದ್ಯೋಗದಲ್ಲಿ ನಷ್ಟ ಹೊಂದಿರುವಂಥದ್ದು, ಅಥವಾ ಈ ರೈತಾಪಿ ವರ್ಗದವರಿಗೆ ಏನಾದರೂ ಈ ಹೊಲ ಮತ್ತು ಈಗ ಬೆಳೆಗಳಲ್ಲಿ ಏನಾದರೂ ನಷ್ಟ ಅನುಭವಿಸ್ಬಿಟ್ಟು ತೊಂದರೆಗಳು ಅನುಭವಿಸ್ತಾ ಇದ್ದರೆ ಕೆಲವರು ಏನು ಮಾಡಿಬಿಡ್ತಾರೆ, ಅನುಕಂಪದಿಂದನೂ ಕೂಡ ಕೆಲವರು ಹಣವನ್ನು ಕೊಟ್ಬಿಟ್ಟಿರ್ತಾರೆ. ಆದರೆ ಅದು ವಾಪಸ್ ಬರೋದಿಲ್ಲ. ಯಾಕೆ ಇದು ಈ ರೀತಿ ಆಗುತ್ತೆ? ಇದನ್ನು ನಾವು ಕೆಲವರು ನಾನಾ ರೀತಿಯಲ್ಲೂ ಕೂಡ ಇದನ್ನು ಪರಿಶೀಲನೆ ಮಾಡಿ ಹೇಳುವಂಥದ್ದಿದೆ. ಆದರೆ ನಾನು ಇವತ್ತು ನಿಮಗೆ ಲಗ್ನದ ಮುಖಾಂತರವಾಗಿ ಕೆಲವೊಂದು, ಈಗ 12 ಲಗ್ನಗಳಲ್ಲಿ ಜನನ ನೋಡಿ, ಈಗ ಜನನ ಆಗಿರುವಂಥದ್ದು ಈಗ 12 ಲಗ್ನದಲ್ಲೇ ಜನನ ಆಗುತ್ತೆ. ಈ 12 ಲಗ್ನದಲ್ಲೇ ಜನನವಾದರೆ ಇವ್ರಿಗೆ ಏನು ಸಾಲದಿಂದ ಅಂದರೆ ಕೊಟ್ಟ ಸಾಲ ಇವ್ರಿಗೆ ವಾಪಸ್ ಬರ್ತಾ ಇರಲ್ಲ, ಯಾವ ರೀತಿ ಇವರು ಕಷ್ಟಗಳನ್ನು ಅನುಭವಿಸ್ತಾರೆ ಅಂತ ನೋಡುವಂಥದ್ದು. ಹಾಗಾಗಿ ನೋಡೋಣ ಇವತ್ತು ಈಗ ದ್ವಾರಶನದವರಿಗೆ ಯಾರಿಗೆಲ್ಲ ಯಾವ ರೀತಿ ತೊಂದರೆಗಳು ಅನುಭವಿಸ್ತಾರೆ, ಇದಕ್ಕೆ ಏನು ಪರಿಹಾರ ಅಂತ ನೋಡಿ. ಪ್ರಥಮವಾಗಿ ಮೇಷ ಲಗ್ನದಲ್ಲಿ ಜನನವಾದರೆ ಏನು ತೊಂದರೆಗಳು ಇವರು ಅನುಭವಿಸ್ತಾರೆ ಅಂತ. ಯಾಕಂದರೆ ಸಾಮಾನ್ಯವಾಗಿ ಒಂದು ಜನ್ಮ ಜಾತಕವನ್ನು ತಗೊಂಡಾಗ ಎಲ್ಲರಿಗೂ ಸಾಮಾನ್ಯವಾಗಿ ಈ ನಕ್ಷತ್ರಗಳು ರಾಶಿಗಳು ಯಾವ ರೀತಿ ಗೊತ್ತಿರುತ್ತೆ, ಲಗ್ನವನ್ನು ಕೂಡ ಅವರು ಅಷ್ಟೇ ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಲಗ್ನವನ್ನು ನಾವು ತನುಭಾವ ಅಂತ ಹೇಳ್ತೀವಿ. ಆ ಒಂದು ಜನನವಾಗಿರುವಂತಹ ಮಗುವಿನ ವ್ಯಕ್ತಿತ್ವವನ್ನು ನಾವು ಲಗ್ನದಿಂದನೇ ಕೂಡ ನಾವು ತಿಳ್ಕೊಳ್ಳುವಂಥದ್ದು. ಹಾಗಾಗಿ ಲಗ್ನದಿಂದ ನೋಡುವಂಥದ್ದು. ಇವತ್ತು ಮೇಷ ಲಗ್ನದಲ್ಲಿ ಯಾರೆಲ್ಲ ಜನನ ಆಗಿರ್ತಾರೆ, ಏನಾದರೂ ಬುಧಗ್ರಹ ಇದ್ದು ದ್ವಿತೀಯಾಧಿಪತಿ ಶುಕ್ರ ಕನ್ಯಾ ರಾಶಿಯಲ್ಲಿ ಇದ್ದಾಗ ಯಾರಿಗೆ ದುಡ್ಡು ಕೊಟ್ಟರು ವಾಪಸ್ ಬರೋದಿಲ್ಲ ಅಂತ ಹೇಳ್ತಾರೆ. ನೋಡಿ, ಈ ರೀತಿ ಇರುವವರು ಏನಾದರೂ ಮೇಷಲಗ್ನದಲ್ಲಿ ಜನನವಾಗಿದ್ದವರು ಬುಧಗ್ರಹ ಏನಾದರೂ ನೀಚ ಸ್ಥಾನದಲ್ಲಿದ್ದಾಗ ಇವ್ರು ಏನಾಗುತ್ತೆ, ಇವ್ರೇನಾದರೂ ಬೇರೆಯವ್ರಿಗೆ ದುಡ್ಡು ಕೊಟ್ಟರೆ ಅದು ವಾಪಸ್ ಬರಲ್ಲ ಅಂತ ಹೇಳುತ್ತೆ. ಸಾಮಾನ್ಯವಾಗಿ ನೋಡಿ, ದುಡ್ಡು ಕೊಟ್ಬಿಟ್ರೆ ಕೆಲವರಿಗೆ ಅದು ವಾಪಸ್ ಬರ್ತಾನೆ ಇರಲ್ಲ, ತುಂಬ ಅನುಭವಿಸ್ಬಿಡ್ತಾರೆ. ಅವ್ರು ಕೊಡಲಿಕ್ಕೆ ಅವ್ರಿಗೆ ಯೋಗ್ಯತೆ ಇದ್ದರೂ ಕೂಡ ಅವ್ರು ಕೊಡ್ತಾ ಇರಲ್ಲ. ಇಷ್ಟೆಲ್ಲ ತುಂಬ ತೊಂದರೆಗಳು ಕೊಟ್ಟು ಕಾಟ ಕೊಟ್ಟು ಇದು ಮಾಡಿಬಿಡ್ತಾರೆ. ಅದರಿಂದ ಇವರು ನಿಷ್ಠುರ ಆಗುವಂಥದ್ದು ಕೂಡ ಆಗ್ಬಿಡುತ್ತೆ. ಯಾಕಂದರೆ ಕೊಟ್ಬಿಟ್ಟು ಏನಾಗ್ಬಿಡುತ್ತೆ, ಕೊಟ್ಟು ನಿಷ್ಠುರ ಆಗಿರೋದು ಅಂತ ಹೇಳ್ತಾ ಇರ್ತಾರೆ ಸಾಮಾನ್ಯವಾಗಿ. ಆ ರೀತಿ ಆಗುವಂತಹ ಲಕ್ಷಣಗಳು ಕೂಡ ಈ ಮೇಷ ಲಗ್ನದಲ್ಲಿ ಜನನವಾಗಿರಿಗೆ ಆಗುತ್ತೆ. ಹಾಗೆ ಈಗ
ಮಿಥುನ ಲಗ್ನದಲ್ಲಿ ಏನಾದರೂ ಜನನವಾಗಿದ್ದರೆ ಏನು ಅಂತ ನೋಡಿ. ದ್ವಿತೀಯ ಸ್ಥಾನಾಧಿಪತಿ ಹಾಗೂ 6ನೇ ಸ್ಥಾನಾಧಿಪತಿ ಏನಾದರೂ ಪರಿವರ್ತನೆ ಇದ್ದರೆ, ಕುಜ ಚಂದ್ರ ಪರಿವರ್ತನೆ ಆಗಿದ್ದರೆ ಭೂಮಿ ಅಥವಾ ಈ ಮನೆ ವ್ಯವಹಾರದಲ್ಲಿ ಕೊಟ್ಟ ಹಣ ವಾಪಸ್ ಬರಲ್ಲ ಅಂತ ಹೇಳ್ತೀವಿ. ಯಾರಾದರೂ ಮಿಥುನ ಲಗ್ನ ಜನನ ಆಗಿದ್ದು ಈ ರೀತಿ ಏನಾದರೂ ಪರಿವರ್ತನೆಯಲ್ಲಿ ಏನಾದರೂ ಅವರಿಗೆ ಆ ಒಂದು 6ನೇ ಸ್ಥಾನದಲ್ಲಿ ಏನಾದರೂ ಕುಜ ಅಥವಾ ಚಂದ್ರಗ್ರಹ ಪರಿವರ್ತನೆ ಸ್ಥಾನದಲ್ಲಿದ್ದರೆ ಭೂಮಿ ವಿಚಾರವಾಗಿ ಕೊಟ್ಟು ಕಳ್ಕೊಂಡ್ಬಿಡ್ತಾರೆ, ಅಥವಾ ಮನೆ ವಿಚಾರವಾಗಿ ಕೊಟ್ಟು ಕಳ್ಕೊಂಡ್ಬಿಡ್ತಾರೆ. ಯಾವುದೋ ಒಂದು ಮನೆ ತೊಗೋಬೇಕು ಈ ರೀತಿ ಅಂತೇಳಿ ಸಾಲ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅಥವಾ ಯಾವುದೋ ಒಂದು ಸೈಟ್ ತೊಗೊಂಡ್ಲಿಕ್ಕೇನೋ ಭೂಮಿ ವಿಚಾರಕ್ಕೋಸ್ಕರ ಸಾಲ ತೊಗೊಂಡ್ಬಿಟ್ಟಿರ್ತಾರೆ, ಸಾಲ ಕೊಟ್ಬಿಟ್ಟಿರ್ತೀರಾ, ಆದರೆ ಸಾಲ ಅದು ಬರುವುದಿಲ್ಲ ಭೂಮಿ ವಿಚಾರವಾಗಿ ಕೊಟ್ಟಾಗ. ಹಾಗಾಗಿ ಮಿಥುನ ಲಗ್ನದವರು ಕೂಡ ನೋಡಿಕೊಂಡು ವ್ಯವಹಾರಗಳನ್ನು ಮಾಡಿಕೊಳ್ಬೇಕು. ಹಾಗೆ ಕರ್ಕಾಟಕ ಲಗ್ನದಲ್ಲಿ ವೃಶ್ಚಿಕ ರಾಶಿಯವರಿಗೆ ಮಿಥುನ ರಾಶಿಯಲ್ಲಿ ಚಂದ್ರಗ್ರಹ ಗುರು ಸಂಯೋಗ ಇದ್ದಿದ್ರೆ ಯಾವುದೇ ವಿಚಾರದಲ್ಲಿ ಹಣ ಕೊಟ್ಟರು ಕೂಡ ವಾಪಸ್ ಬರಲ್ಲ ಅಂತ ನೋಡಿ. ಕಟಕ ರಾಶಿಯವರು ನೋಡ್ಕೋಬೇಕು, ನೀವು ಯಾವುದೇ ವಿಚಾರವಾಗಿ ಹಣ ಕೊಟ್ಟರು ಕೂಡ ತೊಂದರೆಗಳು ಅನುಭವಿಸ್ತೀರ. ಹಾಗಾಗಿ ಹಿಂದೆ ಮುಂದೆ ಸ್ವಲ್ಪ ಯೋಚನೆ ಮಾಡಿ ಏನಾದರೂ ಹಣ ಕೊಡಬೇಕು ಅಂದ್ಕೊಂಡಿದ್ರೆ ನಿಮಗೆ ಅವರಿಗೆ ತೆಗೆದುಕೊಳ್ಳುವಂಥ ಯೋಗ್ಯತೆ ಇದೆ, ವಾಪಸ್ ಕೊಡ್ತಾರೋ ನೋಡಿಕೊಂಡು ವ್ಯವಹಾರಗಳನ್ನು ಮಾಡ್ಕೋಬೇಕಾಗುತ್ತೆ. ಕಟಕ ರಾಶಿಯವರಿಗೆ ಯಾವತ್ತೂ ಕೂಡ ಇವ್ರಿಗೂ ತೊಂದರೆ ಇದ್ದೇ ಇದ್ದಿರುತ್ತೆ ಹಣಕಾಸಿನ ವಿಚಾರವಾಗಿ. ಆದರೆ ಸಿಂಹಲಗ್ನದಲ್ಲಿ ಕುಂಭರಾಶಿಯವರಿಗೆ ಏನಾದರೂ ಶನಿ ಪರಿವರ್ತನೆ ಆಗಿದ್ದು ಗುರುಗ್ರಹ ಮಕರ ರಾಶಿಯಲ್ಲಿ ಇದ್ದರೆ ಯಾರಿಗಾದರೂ ಕೊಟ್ಟರೆ ಹಣ ಕೋರ್ಟು ಕಚೇರಿ ಸಮಸ್ಯೆಗಳು ಕೂಡ ಎದುರಿಸಬೇಕಾಗುತ್ತೆ ಇವರು. ನೋಡಿ, ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ಕೊಟ್ಟು ಕೆಟ್ಟ ಅಂತ ಹೇಳ್ತಾ ಇರ್ತಾರೆ ನೋಡಿ. ಹಣ ಕೊಡ್ಬೇಕಾದ್ರೆ ತುಂಬ ಚೆನ್ನಾಗಿರ್ತಾರೆ, ಇಸ್ಕೋಬೇಕಾದ್ರೆ ಎಲ್ಲ ಚೆನ್ನಾಗಿರುತ್ತೆ. ಈ ವಾಪಸ್ ಕೇಳಿದಾಗ ಏನಾಗ್ಬಿಡುತ್ತೆ, ಅದು ವಿಕೋಪ ಆಗಿ ಅದು ಕೋರ್ಟು ಕಚೇರಿಗಳು ಕೂಡ ಹೋಗಿರೋದು ನಾವು ಸಾಮಾನ್ಯವಾಗಿ ನೋಡಿರ್ತೀವಿ. ಈ ರೀತಿ ಯಾರಿಗಾಗುತ್ತೆ ಅಂತ ನೋಡಿ. ನಾವು ಯಾಕೆಂದರೆ ಹಣ ಕೊಡುವ ಯಾವುದೋ ಒಂದು ಅವ್ರಿಗೆ ಅನುಕೂಲ ಆಗಲಿ, ಅನುಕಂಪದಿಂದನೋ ಅವ್ರು ಏನೋ ಒಂದು ಒಳ್ಳೆಯ ಅಭಿವೃದ್ಧಿ ಆಗಲಿ ಅಂತೇಳಿ ಹಣ ಕೊಟ್ಬಿಟ್ಟಿರ್ತೀವಿ. ನಮಗೆ ಕೊಡ್ತಾ ಇಲ್ಲ, ಅವರು ತುಂಬ ನಮಗೆ ಸತಾಯಿಸ್ತಾ ಇರ್ತಾರೆ, ತುಂಬ ಈ ಪ್ರಾಬ್ಲಮ್ ಆಗಿಬಿಟ್ಟು ಅದು ವಿಕೋಪಕ್ಕೆ ಹೋದಾಗ ಏನಾಗುತ್ತೆ, ನಾವು ಸಾಮಾನ್ಯವಾಗಿ ಪೊಲೀಸ್ ಸ್ಟೇಷನ್ನು ಕೋರ್ಟು ಕಚೇರಿ ಮೊರೆ ಹೋಗಲೇಬೇಕಾಗುತ್ತೆ. ಯಾಕಂದರೆ ತುಂಬ ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿಬಿಟ್ಟಿರ್ತೀರಾ, ಕೊಟ್ಬಿಟ್ಟಿರ್ತೀರಾ, ಅದು ನಿಮಗೆ ಅದರಿಂದ ನಿಮಗೆ ಇವಾಗ ನಿಮಗೆ ಅದರ ಅವಶ್ಯಕತೆ ತುಂಬ ಆಗಿಬಿಟ್ಟಿರುತ್ತೆ. ಆವಾಗ ನೀವು ಇದನ್ನೆಲ್ಲ ಮಾಡ್ಕೊಳ್ಳೇಬೇಕಾಗುತ್ತೆ. ಹಾಗಾಗಿ ಸಿಂಹ ಲಗ್ನದಲ್ಲಿ ಜನಿಸಿದ್ರು ಕೂಡ ವಿಶೇಷವಾಗಿ ಹಣ ಕೊಡುವ ಮುಂಚೆ ಯೋಚನೆಗಳನ್ನು ಮಾಡಿಕೊಡಬೇಕು. ಹಾಗೆ ಯಾರಾದರೂ ಈ ತುಲಾ ಲಗ್ನದಲ್ಲಿ ಜನನವಾಗಿದ್ದು ವೃಷಭ ರಾಶಿಯಲ್ಲಿ ಚಂದ್ರ ಕುಜ ಶುಕ್ರ ಕನ್ಯಾ ರಾಶಿಯಲ್ಲಿ ಇದ್ದರೆ ಪದೇ ಪದೇ ಯಾರಿಗೂ ಆದರೂ ದುಡ್ಡು ಕೊಟ್ಟು ಹಣ ಕಳೆದುಕೊಳ್ತಾ ಇರ್ತಾರೆ. ನೋಡಿ, ಇವ್ರದ್ದು ನೋಡಿ ವಿಶೇಷ, ಇವರು ಕೊಟ್ಟು ಕಳ್ಕೊಂಡ್ರು ಕೂಡ ಮತ್ತು ಅದೇ ಬುದ್ಧಿನೇ ಮಾಡ್ತಾರೆ. ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ, ಎಷ್ಟೊತ್ತಿಯಪ್ಪ ಮೋಸ ಹೋಗ್ತೀಯಾ ಅಂತ. ಮೋಸ ಹೋಗುವಂತಹ ಲಕ್ಷಣಗಳು ಇವರಲ್ಲಿ ಜಾಸ್ತಿ ಇರುತ್ತೆ. ಯಾಕಂದರೆ ಯಾವಾಗ ಸೌಮ್ಯ ಸ್ವಭಾವದಲ್ಲಿ ಇರ್ತಾರೆ ಅವ್ರಿಗೆ ಜನಗಳು ಮೋಸ ಮಾಡೋದು. ಹಾಗಾಗಿ ಸ್ವಲ್ಪ ಹಣ ಕೊಡೋ ವಿಚಾರದಲ್ಲಿ ಏನಾದರೂ ಲೇವಾದೇವಿ ಅಂತ ಹೇಳ್ತಾರೆ, ಈ ರೀತಿ ಹಣ ಕೊಡೋದು ತಗೊಳ್ಳೋದು ವಿಚಾರದಲ್ಲಿ ಇವರು ವಿಶೇಷವಾಗಿ ತುಲಾ ರಾಶಿಯವರು ನೋಡ್ಕೋಬೇಕು. ಯಾಕಂದರೆ ಹಣ ಕೊಟ್ಟರೆ ವಾಪಸ್ ಬರಲ್ಲ ಅಂತಲೂ ಕೂಡ ಹೇಳುವಂಥದ್ದು. ಹಾಗೆ ಕುಂಭಲಗ್ನದಲ್ಲಿ ಏನಾದರೂ ಜನನವಾಗಿದ್ದು ದ್ವಿತೀಯ ಸ್ಥಾನದಲ್ಲಿ ವ್ಯಯಸ್ಥಾನದಲ್ಲಿ ದ್ವಿತೀಯ ಬುಧಗ್ರಹ ಏನಾದರೂ ಇದ್ದರೆ ಜೀವನ ಪರ್ಯಂತ ಹಣ ಉಳಿಸುವುದಿಲ್ಲ, ಹಾಗೂ ಹಣದ ವಿಚಾರದಲ್ಲಿ ಮೋಸ ಹೋಗ್ತಾರೆ ಅಂತ ನೋಡಿ. ಈಗ ವಿಶೇಷವಾಗಿ ಕುಂಭಲಗ್ನದಲ್ಲಿ ಜನನಾಗಿದ್ದರೂ ಕೂಡ ನೋಡ್ಕೋಬೇಕು, ಇವರು ಪದೇ ಪದೇ ಮೋಸ ಹೋಗ್ತಾರೆ, ಜೀವನ ಪರ್ಯಂತನೂ ಕೂಡ ಮೋಸ ಹೋಗ್ತಾರೆ, ಹಣದ ವಿಚಾರವಾಗಿ ತುಂಬ ಜನ ಇವರಿಗೆ ಮೋಸ ಮಾಡ್ತಾರೆ ಅಂತ. ಹಾಗಾಗಿ ಹಣದ ವಿಚಾರವಾಗಿ ತುಂಬ ಜಾಗ್ರತೆಯಿಂದ ಇರಬೇಕಾಗುತ್ತೆ ಕುಂಭಲಗ್ನದವರು. ಆದರೆ ಇದಕ್ಕೆಲ್ಲ ಏನು ಪರಿಹಾರಗಳು ಗುರುಗಳೇ ಅಂತ ಕೇಳಿ ನೋಡಿ. ಸಾಮಾನ್ಯವಾಗಿ ಯಾವುದೇ ದೋಷಗಳಿದ್ರೂ ಕೂಡ ಪರಿಹಾರ ಇರುತ್ತೆ. ಯಾರಾದರೂ ಇವಾಗ ಹಣ ಕೊಟ್ಬಿಟ್ಟಿರ್ತೀರಾ, ಕೊಡ್ತಾ ಇರಲ್ಲ, ಅಥವಾ ಯಾವುದೇ ಆಗಲಿ ನೋಡಿ, ಇದೇ ಲಗ್ನದವರಂತಲ್ಲ, ಈ ಪರಿಹಾರಗಳು ಸರಳ ಪರಿಹಾರಗಳು ಕೆಲವೊಂದು ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ ಅಂತ. ಯಾರಿಗೋ ಕೊಟ್ಬಿಟ್ಟು ಕಳ್ಕೊಂಡ್ಬಿಟ್ಟಿರ್ತೀರ, ಅವರು ನಿಮ್ಮ ಮುಂದೆ ಇದ್ರೂ ಕೂಡ ಕೇಳಲಿಕ್ಕೆ ಕೆಲವರು ಆಗ್ತಾ ಇರಲ್ಲ, ಅದರಿಂದ ನಿಮಗೆ ನಿಷ್ಠೂರ ಮಾಡಿಬಿಡ್ತಾರೆ, ಕೊಡೋದು ಕೊಟ್ಬಿಟ್ಟು ಮತ್ತೆ ಇವಾಗ ಜಾಸ್ತಿ ಕಾಡಿಸ್ತಾನೆ ಅಂತ ಕೂಡ ಹೇಳ್ತಾರೆ. ಈ ರೀತಿಯೆಲ್ಲ ಆಗುವಂಥದ್ದು. ಯಾವಾಗ ನಾವು ಒಳ್ಳೆತನದಲ್ಲಿರ್ತೀವಿ ನಮಗೇನೆ ಕಷ್ಟಗಳು ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ಈ ಹಣದ ವಿಚಾರವಾಗಿ ಏನಾದರೂ ಸಾಲಬಾಧೆಯಿಂದ ತೊಂದರೆಗಳನ್ನು ಸಾಲಬಾಧೆ ಅಂದರೆ ಸಾಲ ಕೊಟ್ಬಿಟ್ಟು ನೀವೇ ಕೊಟ್ಟವರೇ ಅನುಭವಿಸ್ತಾ ಇದ್ದರೆ ಏನು ಮಾಡಬೇಕು ಅಂತ ನೋಡಿ. ಇವರು ವಿಶೇಷವಾಗಿ ಮನೆಯ ಮುಂದೆ ಬಲಗಡೆ ದಾಳಿಂಬೆ ಗಿಡವನ್ನು ಬೆಳೆಸಬೇಕು ಅಂತ ಹೇಳುತ್ತೆ. ಮನೆಯ ಮುಂದೆ ಕಾಂಪೌಂಡಲ್ಲಿ ಒಳಗಡೆ ದಾಳಿಂಬೆ ಗಿಡ ಬಲಭಾಗದಲ್ಲಿ ಇರಬೇಕು ಅಂತ ಹೇಳುತ್ತೆ. ಬಲಭಾಗದಲ್ಲಿ ದಾಳಿಂಬೆ ಗಿಡವನ್ನು ಪೋಷಣೆ ಮಾಡಿ ನಿಮಗೆ ಅನುಕೂಲ ಆಗುತ್ತೆ, ಸಾಲದ ವಿಚಾರವಾಗಿ ನಿಮಗೆ ಅನುಕೂಲ ಆಗುವಂಥದ್ದು. ಹಾಗೆ ಪ್ರತಿ ಶನಿವಾರದಂದು ಹನುಮಂತನ ದೇವಸ್ಥಾನಕ್ಕೆ ಸಿಂಧೂರವನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳುತ್ತೆ. ಆಗ ನೋಡಿ, ಒಂದು ಶನಿವಾರಗಳು ನಿಮ್ಮ ಈಗ ಒಂದು ಸಾಮಾನ್ಯವಾಗಿ ಎಲ್ಲ ಕಡೆಯೂ ಕೂಡ ಆಂಜನೇಯ ದೇವಸ್ಥಾನಗಳನ್ನು ನಾವು ನೋಡಿರ್ತೀವಿ. ಈ ಒಂದು ಆಂಜನೇಯ ದೇವಸ್ಥಾನಕ್ಕೆ ಸಿಂಧೂರವನ್ನು ಸಮರ್ಪಣೆ ಮಾಡಿ ಒಂದು ಅರ್ಚನೆಯನ್ನು ಮಾಡಿಸ್ಕೊಳ್ಳಿ, ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಹಾಗೆ ಈ ಒಂದು ತೆಂಗಿನಕಾಯಿ ತಂತ್ರವನ್ನು ಕೂಡ ಹೇಳ್ತಾರೆ ನೋಡಿ. ಇದನ್ನ ನಾವು ಯಮಗಂಡ ಕಾಲದಲ್ಲಿ ಮಾಡಬೇಕು, ಶನಿವಾರ ಮಾಡಬೇಕು. ವಿಶೇಷವಾಗಿರುವಂತಹ ಪರಿಹಾರ ನೋಡಿ. ಒಂದು ತುಪ್ಪದಲ್ಲಿ ಅರಿಶಿಣದಲ್ಲಿ ತುಪ್ಪವನ್ನು ಬೆರೆಸಿ ನಾವು ಏನು ಮಾಡಬೇಕು, ತೆಂಗಿನಕಾಯಿನಲ್ಲಿ ನಾವು ಯಾರಿಗೆ ಹಣ ಕೊಟ್ಟಿರ್ತೀವಿ ಅವರ ಹೆಸರನ್ನು ಬರಿಬೇಕು ತೆಂಗಿನಕಾಯಿ ಮೇಲೆ.
ಯಮಗಂಡ ಕಾಲದಲ್ಲಿ ನೋಡಿ, ಸಾಮಾನ್ಯವಾಗಿ ಮಧ್ಯಾಹ್ನ ಸಂದರ್ಭದಲ್ಲಿ ಈ ಒಂದು ಯಮಗಂಡ ಕಾಲ ಬರುತ್ತೆ. ಶನಿವಾರ ನೋಡ್ಕೋಬೇಕು ಯಾವೊಂದು ಸಮಯದಲ್ಲಿ ಯಮಗಂಡ ಕಾಲ ಇದೆ ಅಂತ. ಈ ಒಂದು ಸಮಯದಲ್ಲಿ ನಾವು ವಿಶೇಷವಾಗಿ ಯಮಗಂಡ ಕಾಲದಲ್ಲಿ ನಾವು ನೋಡಿ, ಶನಿವಾರ ಯಮಗಂಡ ಕಾಲದಲ್ಲಿ ತೆಂಗಿನಕಾಯಿ ಮೇಲೆ ಹೆಸರನ್ನು ಬರೆದು ಆಂಜನೇಯ ದೇವಸ್ಥಾನದ ಮುಂದೆ ಹೊಡಿಬೇಕು ಅಂತ ಹೇಳುತ್ತೆ. ಈ ರೀತಿ ತಂತ್ರವನ್ನು ಮಾಡಿಕೊಂಡಾಗ ಯಾರಿಗಾದರೂ ಹಣ ಕೊಟ್ಟು ನೀವು ತೊಂದರೆ ಅನುಭವಿಸ್ತಾ ಇದ್ದೋ, ಆ ಮನುಷ್ಯ ಸಿಗ್ತಾ ಇಲ್ಲ ನಿಮಗೆ, ಎಲ್ಲೋ ದೂರ ಹೋಗ್ಬಿಟ್ಟಿರ್ತಾರೆ, ಹಣ ಕೊಟ್ಟು ಈಗ ಅವರೆಲ್ಲ ಹೋಗ್ಬಿಟ್ಟಿರ್ತಾರಲ್ವ, ಈ ರೀತಿ ಏನಾದರೂ ತೊಂದರೆಗಳು ಅನುಭವಿಸ್ತಾ ಇದ್ದು ತುಂಬ ಹಣ ಕೊಟ್ಬಿಟ್ಟು ಕಳ್ಕೊಂಡ್ಬಿಟ್ಟಿದ್ರೆ, ಅವ್ರು ಕೊಡ್ತಾ ಇಲ್ಲ ಅಂತಂದರೆ ಈ ರೀತಿ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಇದರ ಜೊತೆ ಮನೆಯಲ್ಲಿ ಒಂದು ಸಣ್ಣ ಪರಿಹಾರ ನೋಡಿ, ಸಾಮಾನ್ಯವಾಗಿ ನಾವು ಈ ಧನಾಕರ್ಷಣೆ ಯಂತ್ರಗಳನ್ನು ಕೊಡ್ತಾ ಇರ್ತೀವಿ. ಕೆಲವರಿಗೆ ಧನಾಕರ್ಷಣೆ ಯಂತ್ರ ಅಥವಾ ಜನಾಕರ್ಷಣೆ ಯಂತ್ರಗಳು ಇವೆಲ್ಲ ನೋಡಿ, ಈಗ ಒಂದು ಅಂಗಡಿ ಮುಂಗಟ್ಟುಗಳಲ್ಲಿ ಅಂಗಡಿ ವ್ಯಾಪಾರಗಳು ಮಾಡ್ತಾ ಇರ್ತಾರೆ. ಅಂಗಡಿಗಳಲ್ಲಿ ಏನಾದರೂ ವ್ಯಾಪಾರ ಕುಂಠಿತ ಆಗ್ತಾ ಇದ್ರೆ ಅಲ್ಲೆಲ್ಲ ನಾವು ಸಾಮಾನ್ಯವಾಗಿ ಈ ಜನಾಕರ್ಷಣೆ ಯಂತ್ರ ಮತ್ತು ಧನಾಕರ್ಷಣೆ ಯಂತ್ರವನ್ನು ಕೂಡ ನಾವು ಕೊಡ್ತಾ ಇರ್ತೀವಿ. ಈ ಧನಾಕರ್ಷಣೆ ಯಂತ್ರವನ್ನು ಮನೆಯಲ್ಲಿಟ್ಟು ದಿನನಿತ್ಯವೂ ಕೂಡ ನಿಯಮಿತವಾಗಿ ಪೂಜೆಗಳನ್ನು ನಾವು ಅದಕ್ಕೆ ಅನುಷ್ಠಾನ ಮಾಡ್ತಾ ಇದ್ದರೆ ನಿಮಗೆ ಅನುಕೂಲ ಆಗುತ್ತೆ ಅಂತ. ಹಾಗಾಗಿ ಯಾವುದೇ ರೀತಿ ಹಣದ ಅಭಾವವನ್ನು ನೀವು ಅನುಭವಿಸ್ತಾ ಇದ್ದರೆ, ಆರ್ಥಿಕವಾಗಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದರೆ, ಹಣದ ವಿಚಾರವಾಗಿ ಯಾರಿಗಾದರೂ ಕೊಟ್ಟು ಕಳ್ಕೊಂಡಿದ್ರೆ ಧನಾಕರ್ಷಣ ಯಂತ್ರವನ್ನು ಪೂಜೆ ಮಾಡಿ ನಿಮಗೆ ಶೀಘ್ರವಾಗಿ ಫಲ ಸಿಗುತ್ತೆ ಅಂತ. ನೋಡಿ, ವಿಶೇಷವಾಗಿ ಧನಾಕರ್ಷಣ ಯಂತ್ರವನ್ನು ನಾವು ಅನುಷ್ಠಾನ ಮಾಡಿ ಈ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ಅದನ್ನು ಅನುಷ್ಠಾನ ಮಾಡಿ ಅದನ್ನು ಆ ಯಂತ್ರಕ್ಕೆ ಒಂದು ಶಕ್ತಿನ ತುಂಬುವ ಕೆಲಸ ಆಗಿರುತ್ತೆ. ಇಂಥ ಯಂತ್ರಗಳನ್ನು ಮನೆಯಲ್ಲಿಟ್ಟು ಸ್ಥಾಪಿಸಿ ನೀವು ಪೂಜಾದಿಗಳನ್ನು ಮಾಡಿಕೊಂಡಾಗ ನಿಮಗೆ ಏನೇ ಆ ಋಣಬಾಧೆ ಇದ್ದು ಸಾಲ ಕೊಟ್ಟು ಅನುಭವಿಸ್ತಾ ಇದ್ರು ಕೂಡ ಅದೆಲ್ಲ ಕಡಿಮೆ ಆಗಿ ನಿಮಗೆ ಅನುಕೂಲ ಆಗುತ್ತೆ ಅಂತ ಕೂಡ ಹೇಳ್ಬೋದು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳ ಕಡೆಯಿಂದ ನಾವು ನಿಮಗೆ ನೀಡಿದ್ದೀವಿ. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ವೀಕ್ಷಕರೇ, ನೀವು ಗುರೂಜಿಯವ್ರನ್ನ ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ಬೆಂಗಳೂರಿನ ಅಡ್ರೆಸ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.